ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಡೊನಾಲ್ಡ್ ಟ್ರಂಪ್, ಮಾರ್ಕೋ ರೂಬಿಯೋ, ಯುರೋಪಿಯನ್ ಯೂನಿಯನ್, ಬ್ರಿಟನ್, ಕೆನಡಾ ಎಲ್ಲಾ ಪಾಶ್ಚಿಮಾತ್ಯ ದೇಶಗಳು ಭಾರತವು ರಷ್ಯಾದೊಂದಿಗಿನ ತನ್ನ ಸ್ನೇಹವನ್ನ ಕೊನೆಗಾಣಿಸ್ತಾ ಇಲ್ಲ ಏಕೆ ಎಂಬ ವಿಷಯದ ಬಗ್ಗೆ ಸಾಕಷ್ಟು ಕಿಡಿಕಾರ್ತಿವೆ. ಇವು ಭಾರತದೊಂದಿಗೆ ಸ್ನೇಹವನ್ನ ಉಳಿಸಿಕೊಳ್ಳಲು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತಿವೆ. ಆದರೆ ಆದಾಗ್ಯೂ ಭಾರತವು ರಷ್ಯಾದಿಂದ ದೂರ ಸರಿಯುತ್ತಲೇ ಇಲ್ಲ. ತಮಗೆ ಭಾರತದೊಂದಿಗೆ ಸಂಬಂಧವನ್ನ ಗಟ್ಟಿಗೊಳಿಸಬೇಕು, ತಾವು ಭಾರತದೊಂದಿಗಿನ ಸ್ನೇಹವನ್ನ ಗೌರವಿಸ್ತೀವಿ ಎಂದು ಅವರು ಮೇಲ್ನೋಟಕ್ಕೆ ಎಷ್ಟೇ ತೋರಿಸಿಕೊಂಡರು, ರಷ್ಯಾ ಭಾರತಕ್ಕೆ ತೈಲ ಮಾರಾಟ ಮಾಡುತ್ತಿರುವುದರ ಬಗ್ಗೆ ಇಂದಿಗೂ ಅವರಲ್ಲಿ ಸಾಕಷ್ಟು ನಿರಾಶೆ ಮತ್ತು ಕೋಪವಿದೆ ಎಂಬುದು ನಿಜವಾದ ಸತ್ಯ. ಭಾರತವು ರಷ್ಯಾದಿಂದ ತೈಲವನ್ನ ಖರೀದಿಸುತ್ತಲೇ ಇದೆ. ಅವರು ಪ್ರೆಸ್ ಕಾನ್ಫರೆನ್ಸ್ ಗಳಲ್ಲಿ ನಮ್ಮ ಸಚಿವರನ್ನ ಭಾರತದ ತೈಲ ಆಮದಿನ ಬಗ್ಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸುವುದು ಮಾತ್ರವಲ್ಲದೆ ಸಂಶೋಧನೆಗಳನ್ನ ನಡೆಸುವ ಮೂಲಕ ಭಾರತ ಮತ್ತು ರಷ್ಯಾದ ಸ್ನೇಹಕ್ಕೆ ನಿರಂತರವಾಗಿ ಒತ್ತಡ ಹೇರಿ ಅದನ್ನ ಮುರಿಯಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತೊಮ್ಮೆ ಯುರೋಪಿಯನ್ ಥಿಂಕ್ ಟ್ಯಾಂಕ್ ಇದೇ ರೀತಿಯ ಕೆಲಸವನ್ನ ಮಾಡಿದೆ ಮತ್ತು ವರದಿಯೊಂದನ್ನ ಪ್ರಕಟಿಸಿದೆ. ಅದ್ರ ಬಗ್ಗೆ ನಾವು ಖಂಡಿತವಾಗಿಯೂ ಮಾತನಾಡ್ತೀವಿ. ಆದ್ರೆ ಅದರೊಂದಿಗೆ ಅಮೆರಿಕದ ಯಾವ ಎಐ ಮಾಡೆಲ್ನ ಆಕ್ಸೆಸ್ ಇನ್ಮುಂದೆ ಭಾರತಕ್ಕೆ ಸಿಗೋದಿಲ್ಲ ಎಂಬುದನ್ನ ತಿಳಿಯಲು ಪ್ರಯತ್ನಿಸ್ತೀವಿ. ಮತ್ತು ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಏನಂದ್ರೆ ಇದು ಏಕೆ ಸಿಗೋದಿಲ್ಲ ಮತ್ತು ಇದರಲ್ಲಿ 90 ನಿಮಿಷಗಳ ಸಮಯ ನೀಡಿದ ಆಂಗಲ್ ಏನು. ಇದಲ್ಲದೆ ಸ್ಟ್ರೈಟ್ ಆಫ್ ಹಾರ್ಮುಜ್ ನಲ್ಲಿ ಭಾರತೀಯ ಹಡಗಿನ ಬಗ್ಗೆ ನಿನ್ನೆ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಅದ್ರ ಬಗ್ಗೆಯೂ ನಾವು ಮಾತನಾಡ್ತೀವಿ. ಇವತ್ತಿನ ವಿಡಿಯೋ ತುಂಬಾನೇ ಮಾಹಿತಿ ಪೂರ್ಣವಾಗಿದೆ. ಈ ಸುದ್ದಿ ನಿಮ್ಗೆ ಬೇರೆಲ್ಲೂ ಸಿಗೋದಿಲ್ಲ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲಿಗೆ ಭಾರತ ಮತ್ತು ರಷ್ಯಾದ ಬಗ್ಗೆ ಮಾತಾಡೋಣ. ವಿಷಯವೇನೆಂದ್ರೆ ಹಲವಾರು ಯುರೋಪಿಯನ್ ಮತ್ತು ಪಾಶ್ಚಿಮಾತ್ಯ ಥಿಂಕ್ ಟ್ಯಾಂಕ್ಗಳು ರಷ್ಯಾದ ತೈಲವನ್ನ ಟ್ರ್ಯಾಕ್ ಮಾಡ್ತಲೇ ಇರುತ್ತೆ ಮತ್ತು ಯಾವ ದೇಶ ಎಷ್ಟು ರಷ್ಯಾದ ತೈಲವನ್ನ ಖರೀದಿಸಿದೆ ಮತ್ತು ಅದಕ್ಕಾಗಿ ರಷ್ಯಾಗೆ ಎಷ್ಟು ಪಾವತಿ ಮಾಡಲಾಗಿದೆ ಎಂಬುದನ್ನ ಗಮನಿಸ್ತಲೇ ಇರುತ್ತೆ. ಯುಕ್ರೇನ್ ಯುದ್ಧದ ನಂತರ ಈ ರೀತಿಯ ಸಂಶೋಧನೆಗಳು ಇನ್ನೂ ಹೆಚ್ಚಾಗಿವೆ. ಯಾಕಂದ್ರೆ ಇಂತಹ ವರದಿಗಳ ಮೂಲಕ ದೇಶಗಳ ಮೇಲೆ ರಷ್ಯಾದ ತೈಲವನ್ನ ಖರೀದಿಸದಂತೆ ಅಥವಾ ಅದನ್ನ ಕಡಿಮೆ ಮಾಡುವಂತೆ ಒತ್ತಡ ಹೇರಲು ಪ್ರಯತ್ನಿಸಲಾಗುತ್ತದೆ. ಇಂತಹ ಪರಿಸ್ಥಿತಿ ಈ ಥಿಂಕ್ ಟ್ಯಾಂಕ್ಗಳು, ಆಯಿಲ್ ಟ್ರ್ಯಾಕಿಂಗ್ ಕಂಪನಿಗಳು ಮತ್ತು ರಿಸರ್ಚ್ ಪೇಪರ್ ಪ್ರಕಟಿಸುವ ಸಂಸ್ಥೆಗಳಿಗೆ ಇಂತಹ ಸಂಶೋಧನೆಗಳನ್ನ ನಡೆಸಿ ಡೇಟಾವನ್ನ ಪ್ರಕಟಿಸುತ್ತಿರಲು ಭಾರಿ ಮಟ್ಟದ ಹೂಡಿಕೆ ಬರುತ್ತದೆ. ಇದೇ ರೀತಿಯ ಯುರೋಪಿನ ಒಂದು ಥಿಂಕ್ ಟ್ಯಾಂಕ್ ಇದೆ. ಅದರ ಹೆಸರು ಸೆಂಟರ್ ಆಫ್ ರಿಸರ್ಚ್ ಆನ್ ಎನರ್ಜಿ ಅಂಡ್ ಕ್ಲೀನ್ ಏರ್ ಮತ್ತು ಇದರ ಶಾರ್ಟ್ ಫಾರ್ಮ್ ಕ್ರಿಯಾ ಆಗಿದೆ. ಈಗ ಕ್ರಿಯಾ ಥಿಂಕ್ ಟ್ಯಾಂಕ್ ತನ್ನ ಇತ್ತೀಚಿನ ವರದಿಯನ್ನ ಪ್ರಕಟಿಸಿದೆ. ಅದರಲ್ಲಿ ಭಾರತವು ಕಳೆದ ಮೇ ತಿಂಗಳಲ್ಲಿ ರಷ್ಯಾದಿಂದ 5.8 ಬಿಲಿಯನ್ ಯುರೋಗಳ ಫಾಸಿಲ್ ಫ್ಯೂಲ್ ಖರೀದಿಸುತ್ತಿದೆ ಎಂದು ತಿಳಿಸಿದೆ. US ಡಾಲರ್ಗಳಿಗೆ ಕನ್ವರ್ಟ್ ಮಾಡಿದ್ರೆ ಭಾರತವು ಮೇ ತಿಂಗಳಲ್ಲಿ ರಷ್ಯಾದಿಂದ $6.7 ಬಿಲಿಯನ್ ಮೌಲ್ಯದ ಇಂಧನವನ್ನು ಆಮದು ಮಾಡಿಕೊಂಡಿದೆ ಎಂದು ಕ್ರಿಯಾ ಹೇಳುತ್ತೆ. ಇದರಲ್ಲಿ ಕಚ್ಚಾ ತೈಲ, ಗ್ಯಾಸ್ ಮತ್ತು ಕಲ್ಲಿದ್ದಲು 3 ಸೇರಿವೆ. ಮೇ ತಿಂಗಳಲ್ಲಿ ಭಾರತವು ರಷ್ಯಾಗೆ ಪಾವತಿಸಿದ ಈ $6.7 ಬಿಲಿಯನ್ ಗಳಲ್ಲಿ 83% ಪಾವತಿಯನ್ನ ಕಚ್ಚಾ ತೈಲಕ್ಕಾಗಿ ಮಾಡಲಾಗಿದೆ. ಅಂದ್ರೆ $6.7 ಬಿಲಿಯನ್ ಗಳಲ್ಲಿ $5.5 ಬಿಲಿಯನ್ ಮೌಲ್ಯದ ಕಚ್ಚಾ ತೈಲವನ್ನ ನಾವು ಮೇ ತಿಂಗಳಲ್ಲಿ ರಷ್ಯಾದಿಂದ ಖರೀದಿಸಿದ್ದೇವೆ. ಇದರೊಂದಿಗೆ ಭಾರತದ ಎಲ್ಲಾ ರಿಫೈನರಿಗಳಿಗೂ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಮತ್ತು ಖಾಸಗಿ ಎರಡೂ ರೀತಿಯ ರಿಫೈನರಿಗಳು ರಷ್ಯಾದ ತೈಲ ಖರೀದಿಯನ್ನು ಹೆಚ್ಚಿಸಿವೆ ಎಂದು ಕ್ರಿಯಾ ಥಿಂಕ್ ಟ್ಯಾಂಕ್ ತನ್ನ ವರದಿಯಲ್ಲಿ ತಿಳಿಸಿದೆ. ಕ್ರಿಯಾ ಡೇಟಾ ಪ್ರಕಾರ ಚೀನಾ ಇಂದಿಗೂ ಭಾರತಕ್ಕಿಂತ ಮೇಲಿನ ಸ್ಥಾನದಲ್ಲಿದೆ. ರಷ್ಯಾ ಮೇ ತಿಂಗಳಲ್ಲಿ ರಫ್ತು ಮಾಡಿದ ಒಟ್ಟು ಕಚ್ಚಾ ತೈಲದಲ್ಲಿ ಅತಿ ಹೆಚ್ಚು ಅಂದರೆ 50% ನಷ್ಟು ಪಾಲನ್ನ ಚೀನಾ ಒಂದೇ ಖರೀದಿಸಿದೆ. ಚೀನಾದ ನಂತರ 2ನೇ ಸ್ಥಾನದಲ್ಲಿ ರಷ್ಯಾದ ರಫ್ತಿನಲ್ಲಿ 36% ಪಾಲನ್ನ ಭಾರತ ಖರೀದಿಸಿದೆ. ತದನಂತರ 3ನೇ ಸ್ಥಾನದಲ್ಲಿ 6% ಪಾಲನ್ನ ಟರ್ಕಿ ಖರೀದಿಸಿದೆ ಮತ್ತು 5% ಪಾಲನ್ನ ಯುರೋಪಿಯನ್ ಯೂನಿಯನ್ ನ ಕೆಲವು ದೇಶಗಳು ಖರೀದಿಸಿವೆ. ಈ 4 ದೇಶಗಳು ಒಟ್ಟಾಗಿ ರಷ್ಯಾದ ರಫ್ತಿನಲ್ಲಿ 97% ಪಾಲನ್ನ ಕೊಡುಗೆ ನೀಡುತ್ತಿವೆ ಮತ್ತು ಉಳಿದ 3% ಅನ್ನ ಪ್ರಪಂಚದ ಇತರ ಸಣ್ಣ ಪುಟ್ಟ ದೇಶಗಳು ಒದಗಿಸುತ್ತಿವೆ. ಕುತೂಹಲಕಾರಿ ವಿಷಯವೇನೆಂದ್ರೆ ಭಾರತ ಮತ್ತು ಚೀನಾ ರಷ್ಯಾದ 86% ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಎರಡೂ ದೇಶಗಳು ರಷ್ಯಾಗೆ ಸಾಥ್ ನೀಡದೇ ಇದ್ರೆ ರಷ್ಯಾ ಬದುಕುಳಿಯುವುದು ತುಂಬಾ ಕಷ್ಟವಾಗುತ್ತದೆ ಎಂದು ಹೇಳುವುದು ತಪ್ಪಾಗಲಾರದು. ಇದರೊಂದಿಗೆ ಡೇಟಾವನ್ನ ಸ್ವಲ್ಪ ಲೆಕ್ಕಾಚಾರ ಮಾಡಿದಾಗ ರಷ್ಯಾ ಮೇ ತಿಂಗಳಲ್ಲಿ ಒಟ್ಟಾರೆಯಾಗಿ ಸುಮಾರು $15.5 ಬಿಲಿಯನ್ ಕಚ್ಚಾ ತೈಲವನ್ನ ರಫ್ತು ಮಾಡಿದೆ ಎಂದು ತಿಳಿದು ಬಂದಿದೆ. ಕೇವಲ ಒಂದು ತಿಂಗಳಲ್ಲಿ $15.5 ಬಿಲಿಯನ್ ಕಚ್ಚಾ ತೈಲ. ಇನ್ನು ನಾವು ಇದರಲ್ಲಿ ಗ್ಯಾಸ್, ರಿಫೈನ್ಡ್ ಇಂಧನಗಳು, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನ ಸೇರಿಸೇ ಇಲ್ಲ. ಒಂದು ವೇಳೆ ಅವುಗಳನ್ನ ಸೇರಿಸಿದ್ರೆ ಈ ಅಂಕಿಅಂಶವು ಕೇವಲ ಪೆಟ್ರೋಲಿಯಂ ಉತ್ಪನ್ನ ಮತ್ತು ತೈಲದಿಂದಲೇ ಆರಾಮಾಗಿ 22ರಿಂದ 23 ಬಿಲಿಯನ್ಗೆ ತಲುಪುತ್ತದೆ. ಪಳೆಯುಳಿಕೆ ಇಂಧನಗಳು ಮತ್ತು ಇಂಧನದ ಭಂಡಾರದ ಮೇಲೆ ಕುಳಿತುಕೊಳ್ಳೋದ್ರಿಂದ ಆಗುವ ಲಾಭ ಇದೇ ಆಗಿದೆ. ರಷ್ಯಾ ಏನೂ ಮಾಡದೆಯೇ ಪ್ರತಿ ತಿಂಗಳು 22ರಿಂದ 23 ಬಿಲಿಯನ್ ಪಡೆಯುತ್ತದೆ.
ಅಮೆರಿಕದ ಎ ಮಾಡೆಲ್ ನಿಷೇಧ ಮತ್ತು ಡೊನಾಲ್ಡ್ ಟ್ರಂಪ್ ನಿರ್ಧಾರ. ವಿಶ್ವದ ಹಲವು ದೇಶಗಳ ಸರ್ಕಾರಗಳನ್ನ ಚಿಂತೆಗೆ ದೂಡಿರುವ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ನಿರ್ಧಾರದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇದರ ಪರಿಣಾಮ ಅಮೆರಿಕದಲ್ಲಿ ವಾಸಿಸುತ್ತಿರುವ ಭಾರತೀಯರ ಮೇಲೂ ಬೀರಲಿದೆ ಮತ್ತು ಅಲ್ಲಿ ರಿಸರ್ಚ್ ವರ್ಕ್ ಮಾಡುತ್ತಿದ್ದ ಅವರ ಇನ್ವಾಲ್ವ್ಮೆಂಟ್ ಇನ್ನು ಮುಂದೆ ಸ್ವಲ್ಪ ಕಡಿಮೆ ಆಗಲಿದೆ. ಇಂಡಿಯಾ ಟುಡೇ ಪ್ರಕಟಿಸಿರುವ ನ್ಯೂಸ್ ನ ಸ್ಕ್ರೀನ್ ಶಾಟ್ ಇದೆ ನೋಡಿ. ಯುಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಮೊದಲ ಬಾರಿಗೆ ಎ ಕಂಪನಿಯ ಸಾಫ್ಟ್ವೇರ್ ಮೇಲೆ ನಿರ್ಬಂಧಗಳನ್ನು ಹೇರಲು ಅನೌನ್ಸ್ ಮಾಡಿದ್ದಾರೆ ಎಂಬ ಸುದ್ದಿ ಈಗ ಬರ್ತಿದೆ. ಇದರ ಪರಿಣಾಮ ಭಾರತದ ಮೇಲೂ ಬೀಳಲಿದೆ. ಯುಎಸ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಮೆರಿಕದ ಪ್ರಮುಖ ಎ ಕಂಪನಿ ಆಂಥ್ರೋಪಿಕ್ ನ 2 ಅತ್ಯಂತ ಅಡ್ವಾನ್ಸ್ಡ್ ಎ ಮಾಡೆಲ್ಗಳಾದ ಫೇಬಲ್ 5 ಮತ್ತು ಮೀಥೋಸ್ 5 ಗಳ ಮೇಲೆ ಎಕ್ಸ್ಪೋರ್ಟ್ ಕಂಟ್ರೋಲ್ ವಿಧಿಸಿದೆ ಮತ್ತು ಇವುಗಳ ಆಕ್ಸೆಸ್ ಅನ್ನ ಯಾವುದೇ ವಿದೇಶಿ ದೇಶಕ್ಕೆ ನೀಡುವುದನ್ನ ನಿಷೇಧ ಮಾಡಿದೆ. ಆ ಆದೇಶವನ್ನ ಜಾರಿಗೆ ತರಲು ಡೊನಾಲ್ಡ್ ಟ್ರಂಪ್ ಆಡಳಿತವು ರಾಷ್ಟ್ರೀಯ ಭದ್ರತೆಯನ್ನ ಉಲ್ಲೇಖಿಸಿದೆ ಮತ್ತು ಈ ಆದೇಶವನ್ನ ಜಾರಿಗೊಳಿಸಲು ಕಂಪನಿಗೆ ಕೇವಲ 90 ನಿಮಿಷಗಳ ಸಮಯವನ್ನ ನೀಡಲಾಗಿತ್ತು. ಈ ಆದೇಶದ ಪ್ರಕಾರ ಅಮೆರಿಕವನ್ನ ಹೊರತುಪಡಿಸಿ ವಿಶ್ವದ ಯಾವುದೇ ದೇಶದ ಪ್ರಜೆ ಆಗಿರ್ಲಿ, ಅವರು ಅಮೆರಿಕದಿಂದ ಹೋಗಿರ್ಲಿ ಅಥವಾ ಅಮೆರಿಕದ ಒಳಗೆ ವಾಸಿಸ್ತಾ ಇರ್ಲಿ, ಅವರು ಆಂಥ್ರೋಪಿಕ್ ನ ಈ 2 ಹೊಸ ಎ ಮಾಡೆಲ್ ಗಳನ್ನ ಆಕ್ಸೆಸ್ ಮಾಡುವಂತಿಲ್ಲ. ಇದು ಕೇವಲ ಅಮೆರಿಕದ ನಾಗರಿಕರ ಬಳಕೆಗೆ ಮಾತ್ರ ಲಭ್ಯವಿರುತ್ತದೆ. ಅಷ್ಟೇ ಏಕೆ, ಆಂಥ್ರೋಪಿಕ್ ಎಐ ಕಂಪನಿಯ ಒಳಗಿರುವ ವಿದೇಶಿ ಉದ್ಯೋಗಿಗಳು, ಅಂದರೆ ಬೇರೆ ದೇಶದ ಯಾವ ವರ್ಕರ್ಸ್ ಈ ಸಾಫ್ಟ್ವೇರ್ ಮೇಲೆ ಕೆಲಸ ಮಾಡ್ತಾ ಇದ್ರೋ ಅದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಮತ್ತು ಚೀನಿ ಇಂಜಿನಿಯರ್ಗಳಿದ್ರು. ಅವರ ಮೇಲೂ ಈ ಬ್ಯಾನ್ ಅನ್ವಯವಾಗುತ್ತದೆ ಮತ್ತು ಇಂದಿನ ನಂತರ ಅವರು ಈ ಮಾಡೆಲ್ಗಳ ಮೇಲೆ ಕೆಲಸ ಮಾಡುವಂತಿಲ್ಲ. ಡೊನಾಲ್ಡ್ ಟ್ರಂಪ್ ಆಡಳಿತದ ಈ ಬ್ಯಾನ್ ನ ನಂತರ ಯುಎಸ್ ಕಾನೂನಿನ ಉಲ್ಲಂಘನೆ ಆಗದಂತೆ ತಡೆಯಲು ಕಂಪನಿಯು 90 ನಿಮಿಷಗಳ ಒಳಗಾಗಿ ಭಾರತ ಸೇರಿದಂತೆ ವಿಶ್ವದ ಉಳಿದ ಎಲ್ಲಾ ದೇಶಗಳಲ್ಲಿ ಈ 2 ಮಾಡೆಲ್ಗಳನ್ನ ಸಂಪೂರ್ಣವಾಗಿ ಶಟ್ ಡೌನ್ ಮಾಡಿ ಡಿಸೇಬಲ್ ಮಾಡಿದೆ. ನಿರ್ಬಂಧಗಳನ್ನ ಈ ಹಿಂದೆಯೂ ಹಲವು ಬಾರಿ ಹೇರಿದ್ದಾರೆ, ಆದ್ರೆ ಈ ಬಾರಿ ಇದರಲ್ಲಿ ಏನು ವ್ಯತ್ಯಾಸವಿದೆ ಎಂಬ ಪ್ರಶ್ನೆ ಮೂಡುತ್ತಿದೆ. ಇದುವರೆಗೆ ಏನಾಗ್ತಿದೆ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಈ ಮುಂಚೆ ಹೇರಿದ್ದ ನಿರ್ಬಂಧಗಳು ಪ್ರಮುಖವಾಗಿ ಚೀನಾ ಎಂಬ ಒಂದೇ ದೇಶದ ಮೇಲಿದ್ವು ಮತ್ತು ಅವು ಕೇವಲ ಹಾರ್ಡ್ವೇರ್ ಅಥವಾ ಅಡ್ವಾನ್ಸ್ಡ್ ಎ ಚಿಪ್ಸ್ ಗಳ ಮೇಲಿದ್ವು. ಇವುಗಳನ್ನ ಎ ಬ್ಯಾಕ್ ಎಂಡ್ ನಲ್ಲಿ ಬಳಸಲಾಗುತ್ತದೆ. ಆದ್ರೆ ಎ ಸಾಫ್ಟ್ವೇರ್ ಮೇಲೆಯೇ ಬ್ಯಾನ್ ಹೇರಿರುವುದು ಇದೇ ಮೊದಲ ಬಾರಿಯಾಗಿದೆ ಮತ್ತು ಈ ಬಾರಿ ಬ್ಯಾನ್ ಕೇವಲ ಚೀನಾದ ಮೇಲಷ್ಟೇ ಅಲ್ಲ, ಬದಲಿಗೆ ಅಮೆರಿಕ ತನ್ನ ಈ ಸಾಫ್ಟ್ವೇರ್ ಅನ್ನ ತನ್ನ ಅತ್ಯಂತ ಹಳೆಯ ಮಿತ್ರ ರಾಷ್ಟ್ರಗಳಾದ ಬ್ರಿಟನ್, ಫ್ರಾನ್ಸ್, ಭಾರತ ಅಥವಾ ಬೇರೆ ಯಾವುದೇ ದೇಶದೊಂದಿಗೆ ಹಂಚಿಕೊಳ್ಳಲು ಬಯಸ್ತಾ ಇಲ್ಲ. ವರದಿಗಳ ಪ್ರಕಾರ ಆಂಥ್ರೋಪಿಕ್ ನ ಈ ಎಐ ಮಾಡೆಲ್ಗಳು ಎಷ್ಟು ಶಕ್ತಿಶಾಲಿಯಾಗಿವೆ ಎಂದರೆ ಯುಎಸ್ ಗವರ್ನಮೆಂಟ್ ಇದನ್ನ ಇಡೀ ಪ್ರಪಂಚದಿಂದ ಮುಚ್ಚಿಟ್ಟು ಕೇವಲ ತನ್ನ ಬಳಿ ಮಾತ್ರ ಇಟ್ಟುಕೊಳ್ಳಲು ಬಯಸ್ತಾ ಇದೆ. ಅಮೆಜಾನ್ ನ ರಿಸರ್ಚ್ ಇತ್ತೀಚೆಗೆ ಲಾಂಚ್ ಆದ ಆಂಥ್ರೋಪಿಕ್ ನ ಮೀಥೋಸ್ 5 ಮತ್ತು ಫೇಬಲ್ 5 ಎಐ ಮಾಡೆಲ್ಗಳ ಸಾಮರ್ಥ್ಯಗಳು ಏನು ಎಂಬುದರ ಕುರಿತು ವರದಿಯೊಂದನ್ನು ಸಿದ್ಧಪಡಿಸಿದ್ರು. ಅದರಲ್ಲಿ ಈ ಮಾಡೆಲ್ಗಳು ಎಷ್ಟು ಶಕ್ತಿಶಾಲಿಯಾಗಿವೆ ಮತ್ತು ಏನೇನು ಮಾಡಲು ಶಕ್ತವಾಗಿವೆ ಎಂಬುದನ್ನ ತಿಳಿಸಲಾಗಿತ್ತು. ಇದೇ ವರದಿಯಲ್ಲಿ ಈ 2 ಮಾಡೆಲ್ಗಳು ಕೋಡಿಂಗ್ ಮತ್ತು ಸಾಫ್ಟ್ವೇರ್ ನ ದೌರ್ಬಲ್ಯವನ್ನ ಕಂಡು ಹಿಡಿಯುವಲ್ಲಿ ಎಷ್ಟು ಅಡ್ವಾನ್ಸ್ ಆಗಿವೆ ಎಂದರೆ ಇವು ಪ್ರಪಂಚದ ಯಾವುದೇ ಸಾಫ್ಟ್ವೇರ್ ಅನ್ನ ಬ್ರೇಕ್ ಮಾಡಿ ಆ ಸಾಫ್ಟ್ವೇರ್ ಅನ್ನ ಒಡೆದು ಅದರ ವೀಕ್ ಪಾಯಿಂಟ್ ಏನೆಂಬುದನ್ನ ಡಿಟೆಕ್ಟ್ ಮಾಡುತ್ತದೆ ಎಂದು ತಿಳಿದು ಬಂದಿದೆ. ನಂತರ ಆ ಸಾಫ್ಟ್ವೇರ್ ಒಳಗೆ ನುಗ್ಗಿ ಅದರ ಎಲ್ಲಾ ಮಾಹಿತಿಯನ್ನು ಆಕ್ಸೆಸ್ ಮಾಡಿ ಇಡೀ ಡೇಟಾ ಬೇಸ್ ಅನ್ನ ಆಕ್ಸೆಸ್ ಮಾಡಲು ಶಕ್ತವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಎ ಮಾಡೆಲ್ಗಳು ವಿದೇಶಿ ವಿರೋಧಿಗಳ, ಅಂದರೆ ಅಮೆರಿಕದ ಶತ್ರು ದೇಶಗಳ ಅಥವಾ ಹ್ಯಾಕರ್ಗಳ ಕೈಗೆ ಸಿಕ್ಕರೆ ಅವರು ಬ್ಯಾಂಕ್ಗಳು, ಸರ್ಕಾರಿ ವ್ಯವಸ್ಥೆಗಳು ಮತ್ತು ದೊಡ್ಡ ಮೂಲ ಸೌಕರ್ಯಗಳ ಮೇಲೆ ಸೈಬರ್ ದಾಳಿಗಳನ್ನ ಮಾಡಬಹುದು ಎಂದು ಯುಎಸ್ ಗವರ್ನಮೆಂಟ್ ಹೇಳುತ್ತಿದೆ. ಆದ್ದರಿಂದ ಅವರು ರಾಷ್ಟ್ರೀಯ ಭದ್ರತೆಯನ್ನ ಉಲ್ಲೇಖಿಸಿ ಇದರ ಮೇಲೆ ನಿರ್ಬಂಧಗಳನ್ನು ಹೇರಲು ನಿರ್ಧರಿಸಿದ್ದಾರೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಏನಂದ್ರೆ, ಭಾರತದ ಮೇಲೆ ಇದರ ಪರಿಣಾಮವೇನು? ಮೊದಲನೇದಾಗಿ ಕೋಡಿಂಗ್ ಮತ್ತು ಸೈಬರ್ ಡಿಫೆನ್ಸ್ ಗಾಗಿ ಈ ರೀತಿಯ ಅತ್ಯಂತ ಅಡ್ವಾನ್ಸ್ ಎಐ ಟೂಲ್ ಗಳಿಗಾಗಿ ಕಾಯುತ್ತಿದ್ದ ಮತ್ತು ಎಐ ಮಾಡೆಲ್ ಗಳನ್ನ ನಮ್ಮ ಪ್ರಾಜೆಕ್ಟ್ ಗಳಲ್ಲಿ ಬಳಸಲು ಬಯಸ್ತಾ ಇದ್ದ ಭಾರತದ ಸಾಫ್ಟ್ವೇರ್ ಡೆವಲಪರ್ಸ್, ಟೆಕ್ ಕಂಪನಿಗಳು ಮತ್ತು ರಿಸರ್ಚರ್ಸ್ ಗಳು ಇನ್ಮುಂದೆ ಫೇಬಲ್ 5 ಮತ್ತು ಮೀಥೋಸ್ 5 ಅನ್ನ ಬಳಸಲು ಸಾಧ್ಯವಾಗೋದಿಲ್ಲ. ಆದ್ರೆ ಎಲ್ಲಕ್ಕಿಂತ ದೊಡ್ಡ ನಷ್ಟವೇನೆಂದ್ರೆ ಅಮೆರಿಕದ ಎಐ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ ಭಾರತದ ಟೆಕ್ ಮತ್ತು ಸಾಫ್ಟ್ವೇರ್ ವರ್ಕರ್ಸ್ ಗಳಿಗೆ ಆಗಲಿದೆ. ವಿಶೇಷವಾಗಿ ಆಂಥ್ರೋಪಿಕ್ ಕಂಪನಿಯಲ್ಲಿರುವ ಅವರಿಗೆ ಈಗ ಹೈಟೆಕ್ ಮಾಡೆಲ್ಗಳ ಆಕ್ಸೆಸ್ ಸಿಗೋದಿಲ್ಲ. ಇದರ ಅರ್ಥ ಅವರು ಈ ಅಡ್ವಾನ್ಸ್ ಪ್ರಾಜೆಕ್ಟ್ ಗಳ ಮೇಲೆ ಕೆಲಸ ಮಾಡಲು ಸಾಧ್ಯವಾಗೋದಿಲ್ಲ. ಬ್ಯಾಕ್ ಎಂಡ್ ನಲ್ಲಿ ಈ ಪ್ರಾಜೆಕ್ಟ್ ಗಳಲ್ಲಿ ಇನ್ವಾಲ್ವ್ ಆಗಿದ್ದ ಎಲ್ಲಾ ಭಾರತೀಯರನ್ನ ಡ್ರಾಪ್ ಮಾಡಲಾಗಿದೆ. ಫೇಬಲ್ 5 ಮತ್ತು ಮೀಥೋಸ್ 5 ನ ಯಾವುದೇ ಅಡ್ವಾನ್ಸ್ ವರ್ಷನ್ ಗಳನ್ನ ಸಿದ್ಧಪಡಿಸಿದ್ರು ಅವುಗಳ ಆಕ್ಸೆಸ್ ಅನ್ನ ವಿದೇಶಿ ಪ್ರಜೆಗಳಿಗೆ ನೀಡಲಾಗೋದಿಲ್ಲ. ಡೊನಾಲ್ಡ್ ಟ್ರಂಪ್ ಈ ಹಿಂದಿನ ತಮ್ಮ ಇತರ ನಿರ್ಧಾರಗಳನ್ನ ಬದಲಾಯಿಸಿದಂತೆ ಈ ನಿರ್ಧಾರವನ್ನ ಬದಲಾಯಿಸುವ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಭಾರತ ಸರ್ಕಾರಕ್ಕೆ ಮತ್ತು
ಭಾರತದ IT ಸಾಫ್ಟ್ವೇರ್ ಕಂಪನಿಗಳಿಗೆ ಒಂದು ದೊಡ್ಡ ಸಂದೇಶವಿದೆ. ಅವರು ಆದಷ್ಟು ಬೇಗ ತಮ್ಮದೇ ಆದ AI ಮಾಡೆಲ್ಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುವುದು ಉತ್ತಮ. ಇಲ್ಲದೆ ಇದ್ರೆ ನಾವು ಮುಂದೆಯೂ ಇದೇ ರೀತಿ ಬ್ಲಾಕ್ ಮೇಲ್ ಆಗ್ತಲೇ ಇರ್ತೀವಿ. ಮತ್ತು ಇಲ್ಲಿ ಸರ್ಕಾರಕ್ಕಿಂತ ದೊಡ್ಡ ಪಾತ್ರ ನಮ್ಮ IT ಮತ್ತು ಸಾಫ್ಟ್ವೇರ್ ಕಂಪನಿಗಳದಾಗಿದೆ. ಯಾಕಂದ್ರೆ ಇದು ಸರ್ಕಾರದ ಕೆಲಸವಲ್ಲ. ಅಮೆರಿಕದಲ್ಲಿ ಮಾಡುತ್ತಿರುವಂತೆ ಈ ಕೆಲಸವನ್ನ ಕಂಪನಿಗಳೇ ಸ್ವತಃ ಮಾಡಬೇಕಾಗುತ್ತೆ. ಸರ್ಕಾರ ಕೇವಲ ಇವುಗಳನ್ನ ರೆಗ್ಯುಲೇಟ್ ಮಾಡುತ್ತದೆ ಅಷ್ಟೇ. ಮತ್ತು ಜನರು ಸಹ ತಮ್ಮ ಕಂಪನಿಗಳನ್ನ ಬೆಂಬಲಿಸಬೇಕೇ ಹೊರತು ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಎಂದು ಹೇಳಿ ಡಿಫೇಮ್ ಮಾಡಬಾರದು. ಯಾಕಂದ್ರೆ ಇದೇ ಕಂಪನಿಗಳು ಗ್ಲೋಬಲ್ ಲೆವೆಲ್ಗೆ ತಲುಪಿದಾಗ ಇವು ಎಲ್ಲಾ ಹತೋಟಿ ಮತ್ತು ಪ್ರಯೋಜನಗಳನ್ನ ತಮ್ಮದೇ ದೇಶಗಳಿಗೆ ತಲುಪಿಸುತ್ತವೆ. ಇವತ್ತಿನ ದಿನದಲ್ಲಿ ಅಮೆರಿಕದ ಕಂಪನಿಗಳು ತಮ್ಮ ಸರ್ಕಾರಕ್ಕೆ ತಲುಪುತ್ತಿರುವಂತೆ ಹಾರ್ಮೋಜ್ ಜಲಸಂಧಿಯಲ್ಲಿ ಭಾರತೀಯ ಹಡಗಿನ ರಕ್ಷಣೆ. ಈ ವಿಡಿಯೋ ರೆಕಾರ್ಡ್ ಮಾಡುವ ಸಮಯದಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಜ್ ನಲ್ಲಿ ಒಮಾನ್ ಕರಾವಳಿಯ ಬಳಿ ಮತ್ತೊಂದು ಭಾರತೀಯ ಹಡಗು ಮುಳುಗಿರುವ ಸುದ್ದಿ ಬರ್ತಿದೆ. ಭಾರತದ ಪ್ರಮುಖ ಸುದ್ದಿ ಸಂಸ್ಥೆ ANI ಈ ಬಗ್ಗೆ ಮಾಹಿತಿ ನೀಡುತ್ತಾ ಈ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ ಮತ್ತು ಇದರಲ್ಲಿ US ನೇವಿಯ ಇನ್ವಾಲ್ವ್ಮೆಂಟ್ ಕೂಡ ಇದೆ ಎಂದು ತಿಳಿಸಿದೆ. ಒಮಾನ್ ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಇದು ಸ್ಕ್ರೀನ್ ಮೇಲಿರುವ ಭಾರತೀಯ ರಾಯಭಾರ ಕಚೇರಿ ಹೇಳಿಕೆಯಾಗಿದೆ. ಅದರಲ್ಲಿ ಭಾರತೀಯ ಧ್ವಜವನ್ನ ಹೊಂದಿದ್ದ ವಿರಾಟ್ 1 ಹೆಸರಿನ ಮೆಕನೈಸ್ಡ್ ಸೇಲಿಂಗ್ ವೆಸಲ್ ಬಗ್ಗೆ ತಿಳಿಸಲಾಗಿದೆ. ಇದರ ಮೇಲೆ 14 ಭಾರತೀಯ ಕ್ರೂ ಮೆಂಬರ್ಸ್ ಇದ್ರು. ಇದು ಒಮಾನ್ ಕರಾವಳಿಯ ಬಳಿ ಇಂಜಿನ್ ಫೇಲ್ಯೂರ್ ಕಾರಣದಿಂದಾಗಿ ಮುಳುಗುವ ಸ್ಥಿತಿಗೆ ಬಂದಿತ್ತು. ಇದರ ನಂತರ ಒಮಾನ್ ಅಥಾರಿಟಿ ಸಹಾಯದಿಂದ ಇದರ ಮೇಲಿದ್ದ 14 ಭಾರತೀಯರ ಜೀವ ಉಳಿಸಲು ಅವರನ್ನ ರಕ್ಷಿಸಲು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ANI ಮತ್ತು ಭಾರತೀಯ ರಾಯಭಾರ ಕಚೇರಿ US ನೇವಿಯ ಇನ್ವಾಲ್ವ್ಮೆಂಟ್ ಬಗ್ಗೆ ಅಧಿಕೃತವಾಗಿ ಏನೂ ಹೇಳಿಲ್ಲ. ಅಧಿಕೃತ ಹೇಳಿಕೆಯಲ್ಲಿ ಇದು ಇಂಜಿನ್ ಫೇಲ್ಯೂರ್ ಪ್ರಕರಣ ಎಂದು ಹೇಳಲಾಗಿದೆ ಮತ್ತು ಈ ಹಡಗನ್ನ US ನೇವಿ ಟಾರ್ಗೆಟ್ ಮಾಡಿದೆ ಎಂದೇನೂ ಇಲ್ಲ. ಕೆಲವು ನ್ಯೂಸ್ ಆರ್ಟಿಕಲ್ಗಳಲ್ಲಿ US ನೇವಿ ಮೊದಲು ಈ ಭಾರತೀಯ ವೆಸಲ್ ನ ಸಹಾಯದ ಕರೆ ರೆಸ್ಪಾಂಡ್ ಮಾಡಿ ತನ್ನ ಹೆಲಿಕಾಪ್ಟರ್ ಗಳನ್ನ ಸಹಾಯಕ್ಕಾಗಿ ಕಳಿಸಿತ್ತು ಮತ್ತು ಲೈಫ್ ರಾಫ್ಟ್ ಒದಗಿಸಿತ್ತು ಎಂದು ಹೇಳಲಾಗಿದೆ. ಅದರ ನಂತರ ಒಮಾನ್ ಅಥಾರಿಟೀಸ್ ಗಳನ್ನ ಕರೆಸಲಾಯಿತು ಮತ್ತು ಮುಂದಿನ ರಕ್ಷಣೆ ಕಾರ್ಯಾಚರಣೆಗಳನ್ನ ಒಮಾನ್ ಅಥಾರಿಟೀಸ್ ನಡೆಸಿತು. ಸದ್ಯ ನಾವು ಭಾರತ ಸರ್ಕಾರದ ಅಧಿಕೃತ ಹೇಳಿಕೆಗಾಗಿ ಕಾಯ್ತಾ ಇದ್ದೀವಿ. ಅದರ ನಂತರ ನಾವು ನಿಮ್ಗೆ US ನೇವಿ ಈ ರೆಸ್ಕ್ಯೂ ಮಿಷನ್ ಅಲ್ಲಿ ಸಹಾಯ ಮಾಡಿದೆಯೇ ಅಥವಾ ಇಲ್ಲವೇ ಎಂಬ ಸರಿಯಾದ ಮಾಹಿತಿಯನ್ನ ನೀಡ್ತೀವಿ. ಆದ್ರೆ ಒಳ್ಳೆಯ ಸುದ್ದಿ ಏನಂದ್ರೆ ಈ ಹಡಗಿನಲ್ಲಿದ್ದ 14 ಭಾರತೀಯರನ್ನ ರಕ್ಷಿಸಲಾಗಿದೆ ಮತ್ತು ಅವರ ಜೀವ ಉಳಿದಿದೆ. ಈ ಮಾಹಿತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.